ನಿರ್ಬಂಧನೆಗಳಿಲ್ಲ. ಯಾವ ವಯಸ್ಸಲ್ಲಿ ಏನು ಬೇಕಾದರೂ ಕಲಿಬೋದು. ಆ ಥರ ಒಂದು ನಮಗೆ ಆಸೆ ಬರುವಂಥದ್ದನ್ನು ಈ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅವರು ಒದಗಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮತ್ತು ನಾನು ಬೈಲಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಇಲ್ಲಿ ಹಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮ ಮನಸ್ಸಿನ ಉಲ್ಲಾಸನ ಒಂದು ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ನಮ್ಗಳ ಹೊಟ್ಟೆ ತುಂಬಿಸೋ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ನಾವು ಹಸು ಅಂತ ಹೇಳಿ ನಾವು ಏನು ಪರದಾಡಬಾರ್ದು. ಆ ಟೈಮಿಂಗ್ ಸರಿಯಾಗಿ ಕಾಫಿ, ತಿಂಡಿ, ಸ್ನ್ಯಾಕ್ಸು, ಸೊ ಅದನ್ನು ಮಾತ್ರ ತುಂಬ ಚೆನ್ನಾಗಿ ಒದಗಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇನ್ನೊಂದು ಏನಂದರೆ, ಸರ್ ಡೆಡಿಕೇಶನ್ಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತಾರೆ. ನಾವು ಏನೋ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇಲ್ಲಿ ಮಾಡೋಣ ಸರ್ ಅಂತ ನಾವು ಡೆಡಿಕೇಶನ್ ಇಟ್ಟು ನಾವು ಅವ್ರ ಹಿಂದೆ ಬಿದ್ದರೆ ಅದನ್ನು ಸಕ್ಸಸ್ ಮಾಡೇ ಮಾಡ್ತಾರೆ. ಅದಕ್ಕೂ ಧನ್ಯವಾದಗಳು ಸರ್. ಇನ್ನೊಂದು ಅವ್ರು ಮಾಡ್ತಾ ಇದ್ದಾರೆ, ಅದು ನಾವು ಮುಂದೆ ಹೋಗೋಣ ಅದೇ ಥರ. ಹೇಗೆ ಅಂದರೆ ನಮ್ಮ ಮನ ಮತ್ತು ಗುಣ ಎರಡು ಚೆನ್ನಾಗಿದ್ದರೆ ಭಗವಂತ ನಮ್ಮನ್ನು ಕರ್ಕೊಂಡೋಗಿ ಆ ಒಂದು ಇದಕ್ಕೆ ಸೇರಿಸ್ತಾನೆ. ಆ ಒಂದು ಕಾರ್ಯಕ್ರಮಕ್ಕೆ ಬೈಲಿಯವರ ಪ್ರೋತ್ಸಾಹ ಎಲ್ಲರಲ್ಲೂ ಇದೆ. ಅದಕ್ಕೆ ಧನ್ಯವಾದಗಳು. ಮತ್ತೆ ಈಗ ಮೇಡಮ್ ನಿಂತ್ಕೊಂಡು ಇಲ್ಲೇ ಬನ್ನಿ. ನಾನು ಈ ಒಂದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕಾವ್ಯಶ್ರೀ ಕಾವ್ಯ ಗಾನ ಅಂತ ಒಂದು ನಾವು ಕಾರ್ಯಕ್ರಮ ಮಾಡ್ತೀವಿ. ದಯವಿಟ್ಟು ಅವರ ಬುಕ್ ನೀವು ಕೊಡ್ತಾ ಇದ್ದೀನಿ, ಕಲ್ತ್ಕೊಂಡು ಆಡಿದ್ರೆ ನಾವು ಆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು 2 ಸಲ ಹಾಕಿದ್ದೆ. ಆದರೆ ಯಾವುದೇ ಏನು ಅಂತ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಅದರಲ್ಲಿ ಒಂದು 4-5 ಜನದ್ದು ತುಂಬ ರೆಸ್ಪಾನ್ಸ್ ನನಗೆ ಹಿಡ್ಕೊಂಡ್ಬಿಟ್ಟು ಆಗುತ್ತೆ. ಇದು ಕಾರ್ಯಕ್ರಮ ಮಾಡಲೇಬೇಕು, ನಾವು ಕಲ್ತ್ಕೊಂಡಿದ್ದೀವಿ ಅಂತೇಳಿ. ಅದ್ರ ಮುಂದಾಳತ್ವ ವಹಿಸ್ಕೊಂಡಿದ್ದು ಯಾರು ಗೊತ್ತಾ? ನಮ್ಮ ಶ್ವೇತಾ ಮೇಡಮ್ ಅವರು. ನಾನು ಅದರಲ್ಲಿ ಸುಮಾರು 6-7 ಹಾಡನ್ನ ಕಲ್ತಿದ್ದೀನಿ. ನೀವು ಆ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ. ಜೊತೆಗೆ ನಮ್ಮ ಗೀತಾಲಕ್ಷ್ಮಿ ಗಿಣಿ, ಸುಜಾತ ಜಯಕುಮಾರ್ ಅವರು, ಹಾಗೆ ನಮ್ಮ ಚಾಮರಾಜನಗರ ನರಸಿಂಹಮೂರ್ತಿ, ಡೇವಿಡ್, ಜೊತೆಗೆ ಇನ್ನೊಂದಷ್ಟು ಜನ ನಮ್ಮ ಟೀಚರ್ಸ್ ಇದ್ದಾರೆ, ಪದ್ಮಲತಾ ಅಂತೇಳಿ. ನಾನು ಮರ್ತ್ಬಿಟ್ಟಿದ್ರೆ ಅವ್ರು ಮರೀಲಿಲ್ಲ, ನೀವು ಅನೌನ್ಸ್ ಮಾಡಿದರೆ ಮಾಡಲೇಬೇಕು ಅಂತೇಳಿ. ಈಗ ಆ ಕಾರ್ಯಕ್ರಮ ಕೂಡ ಇವರೆಲ್ಲ ಸಜ್ಜಾಗಿ ತಯಾರಾಗಿ ರಿಹರ್ಸಲ್ ಮಾಡ್ಕೊಂಡು ನಡೆಯಿದ್ದಾರೆ. ಅದನ್ನು ಕೂಡ ಕಾವ್ಯಾಂಶಿ ಗಾನಯಾನ ಅಂತೇಳಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಮುಂದಾಳತ್ವವನ್ನು ನಮ್ಮ ಶ್ವೇತಾ ಮೇಡಮ್ ಅವರು ತಗೊಂಡಿದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಶಿಕಲಾ ಅಂತ. ನಾನು ರಿಟೈರ್ಡ್ ಪ್ರೊಫೆಸರು. ನಾನು ಏನಂದರೆ, ಇದು ಇವರೆಷ್ಟೆಲ್ಲ ಹೇಳಿದ್ದಾರೆ, ನಾನು ಇದಿಷ್ಟನ್ನು ಬಿಟ್ಟು ಇನ್ನೊಂದು ವಿಚಾರವನ್ನು ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ ಒಂದು 2 ವರ್ಷದಿಂದ ನಾಗರಾಜ್ ಬೈಲಿಯವರ ಜೊತೆ ಮತ್ತು ಈ ಸುಗಮ ಸಂಗೀತ ಪರಿಷತ್ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ಅಂದರೆ ಅದನ್ನು ಭಾಳ ಪ್ರೈಡಿಂದ ಹೇಳ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಕೂತಿದ್ದೊಳಗೆ ಆಚೆ ಕರ್ಕೊಂಡ್ಬಂದು ಹಾಡು ಹೇಳಿಸಿ ಚಪ್ಪಾಳೆ ತಟ್ಟಿ ಇದೆಲ್ಲ ಮಾಡಿದ್ದಾರೆ. ನಮ್ಮ ಉತ್ಸಾಹವನ್ನು ಹೆಚ್ಚಿದ್ದಾರೆ. ನಮ್ಮೆಲ್ಲರದ್ದು ಅಷ್ಟೇ, ನಮ್ಮದು ಥರ ಇಡೀ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಮತ್ತು ಕರ್ನಾಟಕದ ಲಿಮಿಟ್ಸಲ್ಲಿ ಒಳ್ಳೆಯ ಹೆಸರು ಅವರು ಮಾಡಿದ್ರು. ಮತ್ತು ಈ ಯೂನಿಟ್ಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾವು ಫುಲ್ ಕ್ರೆಡಿಟನ್ನು ನಾವು ಬೈಲಿ ಆ್ಯಂಡ್ ಟೀಮ್ನವರಿಗೆ ಕೊಡಬೇಕು. ಒಂದು ಚಪ್ಪಾಳೆ ಹೇಳಿ. ಆಮೇಲೆ ಜೊತೆಗೆ ಇದನ್ನು ನಾವು ಸುಗಮ ಸಂಗೀತ ಅಂತ ಹೇಳಿದರೆ ಅದು ಒಂದು ಅಧ್ಯಯನದ ವಿಷಯ ಅಂತ ನಾವು ಅಂದ್ಕೊಳ್ತಾ ಇರಲಿಲ್ಲ. ಈಗ ಅದೊಂದು ಅಧ್ಯಯನದ ವಿಷಯ ಅಂತ ಅನ್ನೋ ಹಾಗೆ ಅದಕ್ಕೆ ಕೋರ್ಸಸ್ಸನ್ನು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮಾ ಕೋರ್ಸಸ್ಸು, ಯೂನಿವರ್ಸಿಟಿಯಿಂದ ಅದಕ್ಕೆ ಸರ್ಟಿಫಿಕೇಟ್ ಕೊಡಿಸೋದು, ಅದಕ್ಕೆ ವ್ಯಾಲಿಡೇಷನ್ಗೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈ ಸರ್ಟಿಫಿಕೇಟನ್ನು ತೋರಿಸಿದಾಗ ಇವರು ಸ್ಕಿಲ್ಫುಲ್ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾನು ಚಿಕ್ಕವಳಿದ್ದಾಗಿಂದ ಈ ಥರ ಪರಿಷತ್ಗಳನ್ನೂ ನೋಡಿರಲಿಲ್ಲ. ಪರಿಷತ್ನವರು ಅಕಾಡೆಮಿಕ್ ಇಂಟ್ರೆಸ್ಟನ್ನು ತೋರಿಸಿದ್ರು ಕಂಡಿರಲಿಲ್ಲ. ಎಲ್ಲ ಸ್ಟೇಜು, ಪರ್ಫಾರ್ಮೆನ್ಸು, ಚಪ್ಪಾಳೆ, ಸಂತೋಷ ಇಷ್ಟರಲ್ಲಿ ಮುಗಿತಾ ಇತ್ತು. ಇಲ್ಲಿ ಅಧ್ಯಯನ, ರಿಸರ್ಚು, ಎಂಟರ್ಟೈನ್ಮೆಂಟು ಪ್ರತಿಯೊಂದು ಇದೆ. ಮತ್ತು ಸಹೃದಯತೆ, ಹಾಸ್ಪಿಟಾಲಿಟಿ ಏನಿಲ್ಲ ಅಂತ ಇಲ್ಲ. ಜಾಗದಿಂದ ಹಿಡಿದು ಫುಲ್ಲು ಕಾರ್ಯಕ್ರಮ ಮುಗಿದು ನಾವು ಸಂತೃಪ್ತಿ ಹೊಂದೋವರೆಗೆ, ಅದು ಪ್ರಯೋಜನಕ್ಕೆ ಬರೋವರೆಗೆ, ಭವಿಷ್ಯತ್ತಿಗಾಗಿ ಎಲ್ಲವನ್ನು ರೂಪಿಸ್ಕೊಡ್ತಾ ಇದ್ದಾರೆ. ಇದೆಲ್ಲರಿಗೆ ಯಶಸ್ಸು ಅವ್ರಿಗೆಲ್ಲರಿಗೂ ಸಿಗಲಿ. ಬೈಲಿಯವರಿಗೆ ನಿಜವಾಗಲೂ ಇವತ್ತು ಅವರ ಏನಂತಾರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿದ್ದವರು ಮಗನ ಶುಶ್ರೂಷೆಗಾಗಿ ಇಲ್ಲಿ ಬಂದು ನಮ್ಮಗಳ ಜೊತೆ ನಿಂತಿದ್ದಾರೆ. ಈ ಒಂದು ಸಮಯವನ್ನು ಕೊಡುವಂಥ ಒಂದು ಇದು ಅವರೊಬ್ಬರಿಗೆ ಸಾಧ್ಯ, ನಮಗೆ ಸಾಧ್ಯ ಆಗೋದಿಲ್ಲ. ನಾವು 2 ಗಂಟೆ ಮುಂದೆ ಸಾಕಪ್ಪ ಅಂತೀವಿ. ಬಟ್ ಹೀ ಈಸ್ ದ ಪ್ರೈಡ್ ಆಫ್ ದ ಹೋಲ್ ಟೀಮ್.
and he is the pride of all of us. So we clap for him. ಅವ್ರು ಇನ್ನೂ ದೇವರು ಒಳ್ಳೆ ದೀರ್ಘಾಯುಷ, ಆರೋಗ್ಯ, ಸಂತೋಷ, ನೆಮ್ಮದಿ, ಯಶಸ್ಸು, ಕೀರ್ತಿ ಎಲ್ಲ ಕೊಡ್ಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶಶಿಕಲಾ. ಅವರು ಶಾರದಾ ವಿಲಾಸ್ ಕಾಲೇಜಲ್ಲಿ HOD ಪ್ರಿನ್ಸಿಪಲ್ ಎಲ್ಲ ಆದಂಥವ್ರು. ಅವ್ರು ಬಂದು ನಮ್ಮ ಶಿಬಿರಕ್ಕೆ ಬರ್ತಾರೆ, ಈ ಹಾಡಕ್ಕೆ ಬರ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಪಡಬೇಕಾಗ್ತಂತು. ಈಗ ನಮ್ಮ ಇನ್ನೊಬ್ಬರು ಶಿಕ್ಷಕರು ನಮ್ಮ ಜಯಪ್ಪ ಕೊಂಡಾಡಿ ಅವರ ಮಿಸೆಸ್ ಅವರು ಒಂದೆರಡು ಮಾತುಗಳನ್ನು ತಿಳ್ಕೊಂಡು